ಹಾಯ್ ಹಲೋ ಫ್ರೆಂಡ್ಸ್, ಏನಪ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೋತಾ ಇದ್ದೀರಾ? ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ನೇಟಿವ್ ಪ್ಲೇಸ್ ಬಂದು ಗುಳೇದಗುಡ್ಡ, ಬಾಗಲಕೋಟೆ ಡಿಸ್ಟಿಕ್ಕು. ನನ್ನ ಮಗಳು ಫುಲ್ಲು ಜೋಶಲ್ಲಿದ್ದಾಳೆ ಅಪ್ಪನ ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಫಸ್ಟ್ ಟೈಮ್ ಅವ್ರ ಅಪ್ಪನ ಊರಿಗೆ ಕರ್ಕೊಂಡು ಹೋಗ್ತಾ ಇರೋದು. ತುಂಬ ಖುಷಿಯಾಗಿದ್ದಾಳೆ. ಯಾಕೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮ ಮನೆ ದೇವ್ರ ಕೂಡಲು ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಅವಳದು ಫಸ್ಟ್ ಟೈಮ್ ಟ್ರೈನ್ ಜರ್ನಿ ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ನಾನಂತೂ ತುಂಬ ನರ್ವಸ್ ಆಗಿದ್ದೀನಿ. ಬಟ್ ಅವಳು ಟ್ರೈನಲ್ಲಿ ಫುಲ್ ಎಂಜಾಯ್ ಮಾಡಿದ್ಲು ಗೊತ್ತಾ. ನಮಗೆ ಆಶ್ಚರ್ಯ ಆಗ್ತೈತಿ ಹೋಗೋರು ಬರೋರ್ನೆಲ್ಲ ನೋಡಿಕೊಂಡು. ನೋಡಿದ್ರಲ್ಲ ಹೆಂಗೆ ಎಂಜಾಯ್ ಮಾಡ್ತಾ ಇದ್ಲ ಅಂತ. ಅವಳ ಜೊತೆ ಆಟ ಆಡ್ಕೊಂಡು ಹೆಂಗೆ ಬೆಳಿಗ್ಗೆ ಆಯ್ತು, ನಮ್ಮ ಊರೇ ಬಂದ್ಬಿಡ್ತು, ಗೊತ್ತೇ ಆಗಿಲ್ಲ ಹೇಗೆ ಬಂತು ಅಂತ. ಇದೇ ನೋಡಿ ನಮ್ಮ ಊರು ಗುಳೇದಗುಡ್ಡ. ನಾವಿದು ಅರ್ಲಿ ಮಾರ್ನಿಂಗ್ ರೀಚ್ ಆದ್ವಿ ಗುಳೇದಗುಡ್ಡಕ್ಕೆ. ಅಲ್ಲಿಂದ ಸೀದಾ ನಮ್ಮ ಆಂಟಿ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋಗಿ ಫ್ರೆಶ್ನಪ್ ಆಗಿ ಅಲ್ಲಿಂದ ಸೀದಾ ಹೊರಟಿದ್ದೆ ಕೂಡಲು ಸಂಗಮಕ್ಕೆ. ಯಾರ್ಯಾರು ಹೊರಟಿದ್ದು ಅಂತಂದರೆ ನಮ್ಮ ಅತ್ತೆ, ನಾನು, ಆಕಾಶು, ಆಂಟಿ, ಅಜ್ಜಿ, ಅಪ್ಪ ಮೀನ್ಸ್ ನಮ್ಮ ಮಾವ, ಚಾರ್ವಿ ಮತ್ತು ಅಂಕಲ್ಲು, ಇಷ್ಟು ಜನ ಹೊರಟಿದ್ದು. ಇಲ್ಲಿ ನೋಡಿ ಫುಲ್ ಕಂಪ್ಲೀಟ್ ಪಿಕ್ಚರ್ ನಿಮ್ಗೆ ಕಾಣಿಸ್ತದೆ ಯಾರ್ಯಾರು ಹೊರಟಿದ್ದು ಅಂತ. ಆ್ಯಸ್ ಯೂಶ್ವಲ್ ನನ್ನ ಮಗಳು ಫುಲ್ ಮಜಾ ಮಾಡ್ತಾ ಇದ್ದಾಳೆ. ಫುಲ್ ಮಸ್ತಿ ಅವಳಂತ ಎಲ್ಲಿ ಹೋದ್ರೂ. ಇದೇ ನೋಡಿ ಕೂಡಲು ಸಂಗಮ ಎಂಟ್ರೆನ್ಸು. ಇಲ್ಲೇ ಕಾರ್ ಪಾರ್ಕಿಂಗಿಗೆ ಪೇ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಎಂಟ್ರೆನ್ಸ್ ಬರುತ್ತೆ, ದ್ವಾರ ಬಾಗ್ಲ. ಅಲ್ಲಿಂದ ಎಂಟ್ರಿ ಹೋಗ್ಬೋದು. ನಮ್ಗೆ ಹೋಗ್ತಾ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲೇ ಬಸವಣ್ಣ ಅವ್ರದ್ದು ಸ್ಟ್ಯಾಚು ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಎಂಟ್ರೆನ್ಸು. ಹೋಗ್ತಾ ನಮಗೆ ಫಸ್ಟು ದಾರಿಯಲ್ಲಿ ಸಿಗೋದೆ ಕೃಷ್ಣಾ ನದಿ. ಆ್ಯಕ್ಚುಲಿ ಕೂಡಲು ಸಂಗಮ ಅಂತ ಹೆಸರು ಯಾಕೆ ಬಂದಿದ್ದು ಅಂತಂದರೆ 3 ನದಿ ಸಂಗಮ ಆಗುತ್ತೆ. ಯಾವುದಂದರೆ ಕೃಷ್ಣಾ ನದಿ, ಮಲ್ಲಪ್ರಭಾ, ಘಟ್ಟಪ್ರಭಾ 3 ನದಿನೂ ಕೂಡೋದಕ್ಕೆ ಕೂಡಲು ಸಂಗಮ ಅಂತ ಹೆಸರು ಬಂದಿದ್ದು. ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಟೆಂಪಲ್ ಹತ್ರ ಬಂದ್ವಿ. ಅದು ನೋಡಿ ತೇರದು, ಇದೆರಡು ತೇರು. ಅದೆರಡು ತೇರ್ದು ತೇರ್ಮನೆ ಇದು. ಇಲ್ಲೇ ಇರುತ್ತೆ ಯೂಶ್ವಲಿ ತೇರು. ನನ್ನ ಮಗಳು ಫುಲ್ ಎಲ್ಲೋ ಕರ್ಕೊಂಡು ಬಂದಿದ್ದಾರೆ ಅಂತ ಫುಲ್ಲು ನೋಡ್ತಾ ಇದ್ದಾಳೆ. ಹೊರ್ಗಿನ ಪ್ರಪಂಚ ನೋಡಿ ಎಂಜಾಯ್ ಮಾಡ್ತಿದ್ದಾಳೆ. ಇದು ಚಾರ್ವಿ ಮುತ್ತಜ್ಜಿಯವರು. ಅವಳು ಅಜ್ಜಿನೇ ನೋಡ್ತಿದ್ದಾಳೆ, ಮುತ್ತಜ್ಜಿನೇ ನೋಡ್ತಿದ್ದಾಳೆ. ಅವಳು ಎಂಜಾಯ್ ಮಾಡ್ತಿದ್ದಾಳೆ. ಆಮೇಲೆ ನಾನು ಹುಡುಕ್ತಾ ಇದ್ದೆ ನಮ್ಮ ಮಮ್ಮಿಯಲ್ಲಿ ಅಂತ. ಅಷ್ಟರಲ್ಲಿ ಬಂದೇ ಬಿಟ್ಟರು ನಮ್ಮ ಮಮ್ಮಿ, ನಮ್ಮ ಅಕ್ಕ. ಅದು ನಮ್ಮ ಅಮ್ಮ ನೋಡಿ ನಾನು ಹೆಂಗಿದೆ ಅಂತಲೂ ಕೇಳಿಲ್ಲ, ಸೀದಾ ನನ್ನ ಮಗಳನ್ನ ಕಿತ್ಕೊಂಡ್ಬಿಟ್ರು. ನಾನು ನಮ್ಮ ಅಕ್ಕನ ಮಗನ ಎತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ, ಅವ್ನು ನನ್ನ ಹತ್ರ ಬರ್ತಾನೆ ಇಲ್ಲ. ಅದಿತಿ ಆ್ಯಸ್ ಯೂಶ್ವಲ್ ಚಿಕ್ಕಿ ನೋಡಿ ಫುಲ್ ಜೋಶಲ್ಲಿದ್ದಾಳೆ. ಅವಳು ನನ್ನ ಹತ್ರನೇ ಇರ್ತಾಳೆ ಯಾವಾಗಲೂ ಜೊತೆಯಲ್ಲಿ. ಈಗ ಕಂಪ್ಲೀಟಾಗಿ ನಾನು ಇರೋ ತನಕ ಅವ್ರ ಮಮ್ಮಿ ಬೇಡವೇ ಬೇಡ ಅವಳಿಗೆ. ನನ್ನ ಜೊತೆನೇ ಫುಲ್ ಮಜಾ ಮಾಡ್ತಿರ್ತಾಳೆ. ಇದೇ ನೋಡಿ ದೇವಸ್ಥಾನದ್ದು ಗೋಪುರ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಳಗೆ ಎಂಟ್ರೆನ್ಸಿಗೆ ಹೋಗ್ತಾ ಇದ್ರೆ ಫುಲ್ ಪಾರ್ಕು ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೀವು ಬೇಕಂದರೆ ಅಲ್ಲಿಂದ ನಮ್ಮ ಮನೆಯಿಂದ ಫುಡ್ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಕೂತು ತಿಂದು ಎಲ್ಲ ಬರ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್ಲು. ನನಗಂತೂ ತುಂಬ ಖುಷಿ ಆಗುತ್ತೆ ಆ ದೇವಸ್ಥಾನಕ್ಕೆ ಹೋದಾಗ. ಆವಾಗಲೇ ಹೇಳ್ದಂಗೆ ನಾನು ಘಟ್ಟಪ್ರಭಾ, ಮಲ್ಲಪ್ರಭಾ ಮತ್ತು ಕೃಷ್ಣಾ ನದಿ ಸೇರೋದ್ರಿಂದ ಕೂಡಲು ಸಂಗಮ ಅಂತ ಹೇಳಿದ್ನಲ್ಲ. ಬಟ್ ಅದೇ ಘಟ್ಟಪ್ರಭಾ ನದಿ ಬಂದು ಚಿಕ್ಕ ಸಂಗಮ ಅಂತ ಒಂದು ಊರಿದೆ. ಅಲ್ಲಿ ಘಟ್ಟಪ್ರಭಾ ಕೃಷ್ಣಾ ನದಿಗೆ ಸೇರುತ್ತೆ. ಆ ಕೃಷ್ಣಾ ನದಿ ಕೂಡಲು ಸಂಗಮ ಕಡೆ ಹರ್ಕೊಂಡು ಬರೋದ್ರಿಂದ 3 ನದಿ ಸೇರುತ್ತೆ ಅಂತ ಅದು ಹೇಳೋದು. ನಾವು ಮನೆಯಿಂದನೇ ಫ್ರೆಶಪ್ ಆಗಿ ಬಂದಿದ್ವಿ. ಸೊ ಹಾಗಾಗಿ ಜಸ್ಟ್ ಬಂದು ಕೈಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನದಿ ಕಡೆ. ಆ್ಯಕ್ಚುಲಿ ಚಾರ್ವಿಗೆ ಫಸ್ಟ್ ಟೈಮ್ ನೀರಲ್ಲಿ ಹತ್ರ ಕಾಲಿಡಿಸಿದ್ದು ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಬಿಕಾಸ್ ತುಂಬ ತಣ್ಣಗಿತ್ತು ನೀರು, ಇನ್ನು ಬಿಸಿಲು ಬಂದಿರಲಿಲ್ಲಲ್ಲ, ತುಂಬ ಅಂದರೆ ತುಂಬ ತಣ್ಣಗಿತ್ತು. ಅವಳು ಕಾಲಿಡಿಸಿದ ತಕ್ಷಣ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನೋಡಿ ಇದು ಕಂಪ್ಲೀಟ್ ದೇವಸ್ಥಾನ ಸುತ್ತಮುತ್ತ 3/4 ಭಾಗದಷ್ಟು ನದಿ ಸುತ್ತ ಇರುತ್ತೆ. ಮಧ್ಯದಲ್ಲಿ ದೇವಸ್ಥಾನ ಇರುತ್ತೆ. ಇಲ್ಲಿ ಹೋಗಿದ್ದು ನಮ್ಮ ಮತ್ತೆ ರಿಜಿಸ್ಟರ್ ಆಫೀಸ್ಗೆ. ಯಾಕೆ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳ್ದಾಗೆ ನನ್ನ ಮಗಳದು ಜವಳ ಇತ್ತು. ಹಾಗಾಗಿ ನಾವು ಕೂಡಲು ಸಂಗಮಕ್ಕೆ ಬಂದಿದ್ದು ಜವಳ ತೆಗ್ಸೋಕ್ಕೆ ಅಂತ. ಒಬ್ಬೊಬ್ಬರು ಮುಡಿ ತೆಗ್ಸೋದು ಅಂತಾರೆ, ಒಬ್ಬೊಬ್ಬರು ಜವಳ ನಮ್ಮ ಕಡೆ ಜವಳ ತೆಗ್ಸೋದು ಅಂತಾರೆ. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಸೊ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಜವಳ ತೆಗ್ಸೋಕ್ಕೆ, ಅದೆಲ್ಲ ಆರತಿ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಸೋದರ ಮಾವ ಕೂದಲು ತೆಗೆಯೋದು ಅಂದರೆ ನಮ್ಮ ಅಣ್ಣ ತೆಗಿಬೇಕಾಗಿದ್ದು. ಬಟ್ ಕಾರಣಾಂತರದಿಂದ ಅಣ್ಣ ಬರೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ಅರ್ಚಕರ ಕಡೆ ತೆಗೆಸ್ಕೊತಾ ಇದ್ದೀವಿ ಈಗ. ಮತ್ತು ಅಣ್ಣ ಫ್ರೀ ಆದಾಗ ಬಂದು
ಸ್ವಲ್ಪ ಮುಡಿ ತೆಗಿತಾರೆ, ಆಮೇಲೆ ಮತ್ತೆ ಫುಲ್ ಬೂಡ ಮಾಡಿಸ್ತೀವಿ ಆಫ್ಟರ್ 1 year. ಇಲ್ಲಿ ಎಲ್ಲ ಅದು ರಿಚುವಲ್ಸ್ ಎಲ್ಲ ಮಾಡ್ತಾಯಿದ್ದಾರೆ ಜವಳ ತೆಗಿಯೋಕ್ಕೆ ಮುಂಚೆ. ಸೊ ಈಗ ಸ್ಟಾರ್ಟ್ ಆಯಿತು. ಮಗುನ ಅಲ್ಲಿ ಕೂರಿಸ್ಕೊಂಡು ಏನೋ ಎಲೆ ತೊಗೊಂಡು ಹಿಂಗೇನೋ ಮಾಡಿದ್ರು, ಅದು ನಮ್ಗೆ ಗೊತ್ತಿಲ್ಲ ಹೆಂಗೆ ಏನು ಅಂತ. ಸೊ ಅದು ಮಾಡಿದ್ರು. ಅವಳು ಸುಮ್ಮನೆ ಮಾಡಿಸ್ಕೊಂಡ್ಲು ಖುಷಿಯಾಗೆ. ಅವ್ರನ್ನ ಏನೋ ಮಂತ್ರ ಎಲ್ಲ ಹೇಳ್ತಾಯಿದ್ರು, ಅವ್ರ ಮುಖನೇ ಅವಳು ನೋಡ್ತಾ ಇದ್ಲು. ಅವ್ರು ಏನು ಮಾಡ್ತಾರೆ ಏನು, ಅವ್ರ ಹ್ಯಾಂಡ್ಸ್ ಎಲ್ಲಿ ಮೂವ್ ಆಗುತ್ತೋ ಅದನ್ನೇ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ನಾವು ಆ್ಯಕ್ಚುಲಿ ಅಳ್ತಾಳೇನೋ ಅಂತ ಟೆನ್ಷನ್ ಆಗಿತ್ತು. 3 ಓವರ್ ಅದನ್ನು ಕೂದಲು ಕೀಳ್ತಾರೆ ಅರ್ಚಕರು. ನಾನು ಆಕಾಶ್ ತುಂಬ ಹೆದರು ಬಿಟ್ಟಿದ್ವಿ, ಎಲ್ಲೋ ತುಂಬ ಅಳ್ತಾಳೇನೋ ಕೀಳೋದು ಅಂತ. ಬಟ್ ಆಮೇಲೆ ಗೊತ್ತಾಯಿತು ನಮಗೆ ಅದು ಅವ್ರದ್ದು ಸ್ಕ್ಯಾಲ್ಫ್ ತುಂಬ ಸೆನ್ಸಿಟಿವ್ ಇರುತ್ತಲ್ಲ, ಸೊ ಹಿಂಗೆ ಅಂದ ತಕ್ಷಣ ಬಂದುಬಿಡುತ್ತೆ ಅಂತ. ಸೊ ಮುಂಚೆ ಗೊತ್ತಿರಲಿಲ್ಲ, ನಂಗೆ ಭಯ ಆಗಿತ್ತು, ಎಲ್ಲ ಹೊಸದಲ್ವಾ ಫಸ್ಟ್ ಬೇಬಿ. ಸೊ ಆರಾಮಾಗಿ ಮಾಡಿಸ್ಕೊಂಡ್ಲು ಅವಳು ಖುಷಿಯಾಗೆ. ಜವಳ ಕಿತ್ತಿರ್ತಾರಲ್ವ ಅದನ್ನು ನಮ್ಗೆ ಕೊಡ್ತಾರೆ. ನಾವು ಅದನ್ನು ಹೊಳೆಯಲ್ಲಿ ಹರಿಬಿಡಬೇಕಾಗತ್ತೆ. ಸೇಮ್ ಅವತ್ತು ಏನು ಬಟ್ಟೆ ಹಾಕಿರ್ತಾಳೋ ಜವಳ ಮಾಡುವಾಗ ಆ ಬಟ್ಟೆ ಕೂಡ ನಾವು ತೊಗೊಂಡು ಬರೋಂಗಿರಲ್ಲ, ಅದನ್ನು ಕೂಡ ಹೊಳೆಗೆ ಬಿಡಬೇಕು. ನೆಕ್ಸ್ಟ್ ಈಗ ನಮ್ಮ ತವ್ರ ಮನೆಯವ್ರು ಕೊಟ್ಟಿರೋ ಸೀರೆ ಮತ್ತು ಡ್ರೆಸ್, ಪಾಪುಗೆ ಡ್ರೆಸ್ಸು, ಆಕಾಶ್ಗೆ ಡ್ರೆಸ್ಸು, ಅದನ್ನು ವೇರ್ ಮಾಡಿ ಮತ್ತು ನೆಕ್ಸ್ಟ್ ರಿಚುವಲ್ಸ್ ಕಂಟಿನ್ಯೂ ಆಗುತ್ತೆ. ಎಲ್ಲ ಮುಗಿದ್ಮೇಲೆ ಸೀದಾ ಅರ್ಚಕರು ಗರ್ಭಗುಡಿಯೊಳಗೆ ಕರ್ಕೊಂಡೋಗಿ ಮಗುಗೆ ಆಶೀರ್ವಾದ ಎಲ್ಲ ಮಾಡಿ ಕೊಟ್ಟರು. ಸೊ ಅವಳಿಗೆ 6 months ಕಂಪ್ಲೀಟ್ ಆಗಿರೋದ್ರಿಂದ ವಿ ಥಾಟ್ ದೇವಸ್ಥಾನಕ್ಕೆ ಹೋಗಿದ್ದೀವಿ ಹೆಂಗಿದ್ರು. ಸೊ ಅಲ್ಲೇ ಒಂದು ಸತಿ ಅನ್ನಪ್ರಾಶ ಮಾಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸಾಲಿಡ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಅಲ್ಲೇ ಅವರು ಪ್ರಸಾದನೇ ಕಲ್ಸಕ್ರೆ ಫಸ್ಟ್ ಬಾಯಲ್ಲಿಟ್ಟೆ. ಆಮೇಲೆ ಅರ್ಚಕರ ಕಡೆಯೂ ಬಾಯಿಗೆ ನೀರು ಹಾಕಿಸಿ, ನೀರು ಕೂಡ ಇನ್ನು ಕುಡಿಸಿರಲ್ಲ ಅಲ್ಲ, ಸೊ ಫಸ್ಟ್ ಟೈಮು 6 months ಆದಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇಲ್ಲಿ ಅವರು ನೀರನ್ನು ಕೂಡ ಫಸ್ಟು ಕುಡಿಸಿದ್ರು ಅಲ್ಲೇ, ಆಮೇಲೆ ನಾನು ಕುಡಿಸ್ದೆ. ಸೊ ಅನ್ನಪ್ರಾಶನೂ ಆಯಿತು ಅಲ್ಲೇ ಅವಳಿಗೆ. ಸಂಗಮೇಶ್ವರ ದೇವಸ್ಥಾನ ಆಪೋಸಿಟ್ ಐಕ್ಯ ಮಂಟಪ ಇದೆ. ಐಕ್ಯ ಮಂಟಪ ಅಂತಂದರೆ ಬಸವಣ್ಣ ಅವರು ಐಕ್ಯ ಆಗಿರೋ ಸ್ಥಳ. ಐಕ್ಯ ಮಂಟಪ ಹೋಗೋ ದಾರಿಯಲ್ಲಿ ಎಷ್ಟು ಚೆನ್ನಾಗಿ ವಚನ ಎಲ್ಲ ಹಾಕಿದ್ದಾರೆ. ಓದಿ ಅದನ್ನೇನಾದ್ರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೃಷ್ಣಾ ನದಿ, ಮಲಪ್ರಭಾ ನದಿ, ಘಟ್ಟಪ್ರಭಾ ನದಿ ಎಷ್ಟು ವಿಶಾಲವಾಗಿ ಹರಿತಾ ಇದೆ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಅಲ್ಲಿ ಹೋಗ್ತಾ ಇರುವಾಗ ಫುಲ್ ಚಳಿ ಇತ್ತು. ಚಾರು ಒಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಕ್ಯಾಪೇ ತಂದಿರಲಿಲ್ಲ, ಕಾರಲ್ಲೇ ಬಿಟ್ಬಿಟ್ಟಿದ್ವಿ. ಮತ್ತು ನೆಕ್ಸ್ಟ್ ಕರ್ಚೀಫೆ ಕರ್ಕೊಂಡು ಹೋದ್ವಿ. ಫಸ್ಟು ಬ್ರಿಡ್ಜ್ ಮುಖಾಂತರ ಹೋಗಿ ಸುಮಾರು 100ರಿಂದ 120 ಮೆಟ್ಲು ಕೆಳಗಡೆ ಹೋದರೆ ಐಕ್ಯ ಮಂಟಪ ತಲುಪ್ತೀವಿ. ಆ್ಯಕ್ಚುಲಿ ಚಾರು ತುಂಬ ಅಳ್ತಾ ಇದ್ಲು ಚಳಿಗೆ. ಸೊ ಹಾಗಾಗಿ ನಾನು ಪಟ ಇಳ್ಕೊಂಡು ಹೋಗ್ತಾಯಿದ್ದೆ, ಡೈವರ್ಟ್ ಮಾಡ್ಕೊಂಡು ಹಾಡು ಇಳ್ಕೊಂಡು. ಆ್ಯಕ್ಚುಲಿ ಅವ್ರ ಪಪ್ಪ ಬಂದು ಮೇಲೆಯಿಂದ ಕೂಗ್ತಾಯಿದ್ರು. ಅವ್ರ ವಾಯ್ಸ್ನ ರೆಕಗ್ನೈಸ್ ಮಾಡಿ ಹುಡುಕ್ತಾ ಇದ್ಲು ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು.
ಸೊ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲಿ ಅಂತ ಹೇಳ್ಬಿಟ್ಟು. ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಿಂದೆ ನಡ್ಕೊಂಡು ಬರ್ತಾ ಇದ್ದಾರೆ ಸ್ಲೋಗೆ. ನಾವು ಬೇಗ ನಡ್ಕೊಂಡು ಹೋದ್ವಿ ಬಿಕಾಸ್ ಅವಳು ಅಳ್ತಾ ಇದ್ದಿದ್ದ ಕಾರಣಕ್ಕೆ. ನೋಡಿ ನನ್ನ ಮಗಳು ಸೇಮ್ ಮಾಷಾ ಥರ ಕಾಣಿಸ್ತಾ ಇಲ್ವಾ? ಮಾಷಾ ಅಂಬೀರ್ ಕಾರ್ಟೂನಲ್ಲಿ ಒಂದು ಪ್ರೋಗ್ರಾಮ್ ಬರುತ್ತಲ್ವ, ಅದೇ ಥರ ಕಾಣ್ತಾ ಇಲ್ವಾ ಮಾಷಾ ಥರ? ನೋಡಿ ಇದೇ ಬಸವಣ್ಣ ಅವ್ರ ಆಯ್ಕೆ ಆಗಿರೋ ಸ್ಥಳ. 1196ರಲ್ಲಿ ಬಸವಣ್ಣ ಅವ್ರ ಆಯ್ಕೆ ಆಗಿರೋದು ಇದೇ ಜಾಗದಲ್ಲಿ. ನೋಡಿ ಅಪ್ಪ ಮಗಳು ಫುಲ್ ಸೆಲ್ಫಿ ತಗೋತಾ ಇದ್ದಾರೆ. ಅವಳು ಫುಲ್ ಖುಷಿ, ಅವಳಿಗೆ ಫೋಟೋಸ್ ಅಂದರೆ. ಮತ್ತು ಈಗ ಅಕ್ಕನೂ ಜಾಯ್ನ್ ಆದಳು. ಈಗ ನಾನು ಜಾಯ್ನ್ ಆಗ್ತೀನಿ ಮತ್ತು ಮಮ್ಮಿ, ನಾನು, ಅಕ್ಕ. ಇದು ಕಂಪ್ಲೀಟ್ ಪಿಕ್ ತೊಗೋತಾ ಇದ್ದೀವಿ, ಫ್ಯಾಮಿಲಿ ಪಿಕ್ಕು. ಅಂಕಲ್ಲು ಮತ್ತು ಅಪ್ಪ ಬಂದಿರಲಿಲ್ಲ, ಯಾಕೆಂದರೆ ಮೆಟ್ಲಿಳಿಯೋಕ್ಕಾಗಲ್ಲ ಅಂತ. ಅಜ್ಜಿ ಕೂಡ ಬಂದಿರಲಿಲ್ಲ. ಮತ್ತು ಇದು ಮೇಲೆ ಒಂದು ಫೋಟೋ ತೊಗೊಂಡ್ವಿ. ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಸೀದಾ ಹೊರಟಿದ್ದೆ ದಾಸೋಹ ಭವನಕ್ಕೆ. ದಾಸೋಹ ಭವನದಿಂದ ದೇವಸ್ಥಾನ ಸ್ವಲ್ಪ ದೂರ ಇದೆ. ನೋಡಿ ಇದೇ ಎಂಟ್ರೆನ್ಸು ದಾಸೋಹ ಭವನದ್ದು. ಆ್ಯಕ್ಚುಲಿ ಲಂಚ್ ಎಲ್ಲ 12 o'clock ಸ್ಟಾರ್ಟ್ ಆಗುತ್ತೆ. ಬಟ್ ನಾವು ಸ್ವಲ್ಪ ಲೇಟ್ ಹೋಗಿದ್ವಿ, ಹಾಗಾಗಿ ಸ್ವಲ್ಪ ಖಾಲಿ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಖಾಲಿ ಇರೋದ್ರಿಂದ ನಮಗೆ ಕಿಚನ್ನು ಮತ್ತು ಸ್ಟೋರಿಂಗು ಅವೆಲ್ಲ ನೋಡೋ ಚಾನ್ಸ್ ಸಿಕ್ತು. ನೋಡಿ ಇದೇ ಕಿಚನ್ನು. ಇಲ್ಲೆಲ್ಲ ಅವರು ಸ್ಟೋವ್ ಮಾಡ್ಕೊಳ್ತಾರಂತೆ, ಆಮೇಲೆ ವೆಜಿಟೇಬಲ್ ಕಟ್ಟಿಂಗು ಅದೆಲ್ಲ ಇಲ್ಲಿ ಮಾಡ್ಕೊಳ್ತಾರೆ. ಈ ಕಡೆ ಅದು ರೈಸ್ ಬಾಯ್ಲಿಂಗ್ ಮೆಷಿನ್ನು ಅದೆಲ್ಲ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಹೈಜಿನಿಕ್ ಆಗಿದೆ. ಎಲ್ಲೂ ಆ ಥರ ಗಲೀಜು ಹಂಗೆಲ್ಲ ಇಲ್ಲ. ಇದು ನೋಡಿ ಡೈನಿಂಗ್ ಹಾಲು. ಒಂದು ಸತಿಗೆ ಸುಮಾರು 110-150 ಜನ ಕೂತ್ಕೊಂಡು ಊಟ ಮಾಡ್ಬೋದು. ನನ್ನ ಮಗಳಿಗೆ ಆಗಲೇ ಹೇಳಿದಾಗೆ ಫಸ್ಟ್ ಟೈಮ್ ಅನ್ನ ಸಾಲಿಡ್ ಕೊಡ್ತಾ ಇರೋದ್ರಿಂದ ಅಲ್ಲಿ ಪ್ರಸಾದದಿಂದನೇ ಸ್ಟಾರ್ಟ್ ಮಾಡೋಣ ಅಂಥೇಳಿ ಇವರಿಗೆ ಕೇಸರಿ ಬಾತ್ ಕೊಟ್ಟಿದ್ರು, ಅದನ್ನು ತಿನ್ನಿಸ್ದೆ. ಪ್ರಸಾದ ತಿನ್ನೋದ್ರಲ್ಲಿ ಎಷ್ಟು ಮಜಾ ಇರುತ್ತಲ್ಲ, ಎಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಈ ಪ್ರಸಾದ ತಿನ್ನೋದ್ರಿಂದ ಏನೋ ಖುಷಿನೇ ಬೇರೆ. ಇಲ್ಲೆಲ್ಲ ಏನು ಸರ್ವ್ ಮಾಡ್ತಾರೆ, ಏನು ಹೇಗೆ ಅಂತೆಲ್ಲ ನೋಡ್ತಾ ಇದ್ರು ಆಕಾಶು. ಎಲ್ಲರೂ ಇಲ್ಲಿ ಊಟ ಮುಗಿಸ್ಕೊಂಡು ಸೀದಾ ಹೊರಟಿದ್ದೆ ತಂಗಡಿಗೆ ನೀಲಾಂಬಿಕೆ ದೇವಸ್ಥಾನಕ್ಕೆ. ನೀಲಾಂಬಿಕೆ ದೇವಿ ಯಾರು ಅಂತಂದರೆ ಬಸವಣ್ಣ ಅವರ ಮೊದಲನೇ ಹೆಂಡತಿ. ಅವ್ರಿಗೆ 2 ಹೆಂಡತಿ, ನೀಲಾಂಬಿಕೆ ಮತ್ತು ಗಂಗಾಂಬಿಕೆ ದೇವಿ. ನಾವಿಲ್ಲಿ ಹೊರಟಿರೋದು ನೀಲಾಂಬಿಕೆ ದೇವಿದು ಐಕ್ಯ ಸ್ಥಳ ನೋಡಲಿಕ್ಕೆ. ನೋಡಿ ಇಲ್ಲೂ ಅಷ್ಟೇ ಎಷ್ಟು ಸುಂದರವಾಗಿದೆ. ಇಲ್ಲಿ ಕೂಡ ಹರಿಯೋದು ಕೃಷ್ಣಾ ನದಿ. ಇವರೇ ನೋಡಿ ನೀಲಾಂಬಿಕೆ ದೇವಿ. ಸೇಮ್ ಕೂಡಲ ಸಂಗಮದಲ್ಲಿ ಬಸವಣ್ಣ ಅವ್ರದ್ದು ಐಕ್ಯ ಸ್ಥಳ ಹೇಗಿದೆಯೋ ಇವ್ರದ್ದು ಕೂಡ ಹಾಗೆ ಇರೋದು, ಕೆಳಗಡೆ ಅಂಡರ್ಗ್ರೌಂಡಲ್ಲಿ. ಸೊ ಸ್ಟೇರ್ಕೇಸ್ ಇಳಿದು ನಡ್ಕೊಂಡು ಹೋದರೆ ಅಲ್ಲಿ ಸಿಗುತ್ತೆ ನಮಗೆ ನೀಲಾಂಬಿಕೆ ದೇವಿದು ಐಕ್ಯ ಸ್ಥಳ. ಇದೆ ನೋಡಿ ಐಕ್ಯ ಸ್ಥಳ. ಇಲ್ಲಿ ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿದರೆ ತುಂಬ ಪ್ರಶಾಂತವಾಗಿದೆ, ತುಂಬ ಚೆನ್ನಾಗಿದೆ. ಅದೊಂಥರ ವೈಬ್ಸೇ ಚೇಂಜ್ ಆಗುತ್ತೆ, ಒಂಥರ ಮೈಂಡ್ ರಿಲ್ಯಾಕ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ಸೇಮ್ ನೀಲಾಂಬಿಕೆ ದೇವಿದು ಕೂಡ ಲೈಕ್ ಬಸವಣ್ಣ ಅವ್ರದ್ದು ಹೇಗೆ ಲಿಂಗು ಪೂಜೆ ಮಾಡ್ಕೊಳ್ಳೋ ಥರ ಸ್ಟ್ಯಾಚೂಸ್ ನೋಡ್ತಿರೋ ತುಂಬ ಕಡೆ, ಅದೇ ಥರನೇ ನೀಲಾಂಬಿಕೆದು ಕೂಡ ಲಿಂಗು ಪೂಜೆ ಮಾಡ್ಕೊಳ್ತಾ ಇರೋದೆ. ಮತ್ತು ನೀಲಾಂಬಿಕೆ ದೇವಿ ಹತ್ರ ನಮ್ಮ ಚಾರ್ವಿಗೆ ಆಶೀರ್ವಾದ ಕೂಡ ಸಿಕ್ತು. ಸೊ ಅವಳು ಸ್ವಲ್ಪ ಗಾಬರಿ ಆದ್ಲು, ಏನು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಮತ್ತು ಟ್ರೈ ಮಾಡಿದ್ವಿ ಹಣೆ ಹಚ್ಚೋಕ್ಕೆ ಅಂತ, ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಬಟ್ ಪರವಾಗಿಲ್ಲ, ತಾಯಿ ಹತ್ರ ಆಶೀರ್ವಾದ ಸಿಕ್ತು, ತುಂಬ ಖುಷಿ ಆಯಿತು. ಮತ್ತು ನಾವು ಅಲ್ಲಿಂದ ಸೀದಾ ಹೊರಟಿದ್ದೆ ಅನುಭವ ಮಂಟಪಕ್ಕೆ. ಇದೇ ನೋಡಿ ಅನುಭವ ಮಂಟಪದ ಎಂಟ್ರೆನ್ಸು. ಇಲ್ಲಿ ಎಂಟ್ರಿ ಫೀಸ್ ಇದೆ. ಎಂಟ್ರಿ ಫೀಸ್ ಬಂದು 10 rupees per head. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅನುಭವ ಮಂಟಪ. ಎಲ್ಲ ಶರಣರದು ಜೀವನ ಚರಿತ್ರೆ ಕಣ್ಮುಂದೆ ಬಂದಂಗೆ ಆಗುತ್ತೆ. ಇಲ್ಲಿ ನಾವು ಎಂಟ್ರಿ ಫೀಸ್ ಕೊಟ್ಬಿಟ್ಟು ಎಲ್ಲರೂ ಒಳಗಡೆ ಹೊರಟ್ರಿ. ಸ್ಟಾರ್ಟಿಂಗ್ ಪಾಯಿಂಟಿಂದನೂ ಎಲ್ಲ ಶರಣರದು ಸ್ಟ್ಯಾಚ್ಯೂಸ್ ಇದೆ. ಬಸವಣ್ಣವ್ರ ಕಾಲದಲ್ಲಿ ಆಯಾ ಶರಣರಿದ್ದರು ಅವ್ರದ್ದೆಲ್ಲ ಸ್ಟ್ಯಾಚ್ಯೂಸ್ ಇದೆ. ತುಂಬ ಚೆನ್ನಾಗಿ ಸ್ಟ್ಯಾಚ್ಯೂ ಇದು ಮಾಡಿದ್ದಾರೆ.
ಅದೊಂಥರ ನೋಡೋಕ್ಕೆ ಒಂಥರ ರಿಯಲ್ ಮನುಷ್ಯ ನಿಂತಿದ್ದಾರೇನೋ ಅಥವಾ ಕೂತಿದ್ದಾರೇನೋ ಅಂತ ಫೀಲ್ ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಸವಣ್ಣ ಅವ್ರ ಜೊತೆಗೆ ಯಾರ್ಯಾರು ಅವ್ರ ಜೊತೆಗೆ ಹೋರಾಟ ಮಾಡಿದ್ರು, ಅವ್ರಿಗೆ ಕೈ ಜೋಡಿಸಿದ್ರು, ಅವ್ರದ್ದೆಲ್ಲ ಸ್ಟ್ಯಾಚ್ಯೂಸ್ ಇಲ್ಲಿದೆ. ಅವರು ಬಸವಣ್ಣ ಅವ್ರು ಯಾವತ್ತೂ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ ಅಂತ ಹೋರಾಡಿಲ್ಲ, ಮನುಷ್ಯ ಧರ್ಮಕ್ಕೋಸ್ಕರ ಹೋರಾಡಿದ್ದು. ಸೊ ನಾವು ಅದನ್ನು ಈಗಲೂ ಅಳವಡಿಸ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮನುಷ್ಯ ಧರ್ಮ ಇಂಪಾರ್ಟೆಂಟು. ಬಸವಣ್ಣ ಅವರು ಆ್ಯಕ್ಚುಲಿ ದೇವ್ರನ್ನ ನಮ್ಮ ಕೆಲಸದಲ್ಲಿ ಕಾಣಿ ಅಂತ ಹೇಳಿದ್ದಾರೆ. ವರ್ಕ್ ಈಸ್ ಡಿವೈನ್. ನಾವು ಮಾಡೋ ಕೆಲಸನೇ ದೇವರು. ಅದನ್ನು ನಾವು ಖುಷಿಯಾಗಿ ಮನಸ್ಪೂರ್ವಕವಾಗಿ ಮಾಡಿದರೆ ಅಲ್ಲೇ ನಾವೆಲ್ಲ ಸಕ್ಸಸ್ ಕಾಣ್ತೀವಿ. ಇಲ್ಲಿ ಸ್ಟ್ಯಾಚ್ಯೂಸು ಮತ್ತು ಹೇಗೆ ಅವರು ಹೋರಾಟ ಮಾಡಿದರು ಅದರದೆಲ್ಲ ಒಂದು ಸ್ವಲ್ಪ ಕೆತ್ತನೆ ಮಾಡಿದ್ದಾರೆ. ಅದೆಲ್ಲ ನೋಡಿಕೊಂಡು ನಾವು ಕೆಳಗಡೆ ಹೋದರೆ ಧ್ಯಾನ್ ಮಂದಿರ್ ಇದೆ. ಇದೇ ನೋಡಿ ಧ್ಯಾನ್ ಮಂದಿರ್ದು ಎಂಟ್ರೆನ್ಸು. ಆ್ಯಕ್ಚುಲಿ ಕೆಳಗಡೆ ಅದು ತುಂಬ ಒಂದು ಬಸವಣ್ಣ ಅವ್ರದ್ದು ವಿಗ್ರಹ ಇದೆ ಮತ್ತು ತುಂಬ ಪ್ರಶಾಂತವಾಗಿದೆ. ಅಲ್ಲಿ ನಮಗೆ ಮೆಡಿಟೇಷನ್ ಕೂಡ ಮಾಡಿಸ್ತಾರೆ. ಕಂಪಲ್ಸರಿ ಅಲ್ಲಿ ಹೋದಾಗ ಮೆಡಿಟೇಷನ್ ಮಾಡಿಸೋದು. ಅವರು ಗೈಡ್ ಮಾಡ್ತಾರೆ ಮೆಡಿಟೇಷನ್ ಮಾಡೋಕ್ಕೆಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಕೂಡ ಅಷ್ಟೇ ಇದು ಬಸವಣ್ಣ ಅವ್ರದ್ದು ಲೈಫ್ ಸ್ಟೈಲ್ದು ಫೋಟೋಸು ಅದೆಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಏನು ಫೋಟೋಸ್ ಇದೆ ಅದೇ ಮೇಲೆಗಡೆ ಎಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿರೋದು. ತುಂಬ ಚೆನ್ನಾಗಿದೆ. ಅವ್ರು ಹೇಗೆ ಬದುಕಿದ್ರು ಬಸವಣ್ಣವರು ಅದೆಲ್ಲ ಈ ಫೋಟೋಸ್ ನೋಡ್ತಾ ಇದ್ದರೆ ಗೊತ್ತಾಗತ್ತೆ. ಅವ್ರು ಹೇಗೆ ಹೋರಾಟ ಮಾಡ್ತಾಯಿದ್ರು ಅದೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಬಸವಣ್ಣ ಅವ್ರದ್ದು ವಿಗ್ರಹ ಕೂಡ ನೋಡ್ಬೋದು ನೀವು. ಬಸವಣ್ಣ ಅವ್ರಿಗೆ ಇಲ್ಲಿ ಪೂಜೆ ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿದೆ. ಅದು ತುಂಬ ಪ್ರಶಾಂತವಾಗಿದೆ. ತುಂಬ ಚೆನ್ನಾಗಿದೆ. ಮೆಡಿಟೇಷನ್ ಮಾಡಿದ್ಮೇಲೆ ಒಂದು ರಿಲ್ಯಾಕ್ಸ್ ಫೀಲ್ ಕೂಡ ಬರುತ್ತೆ. ನಾನು ಬಂದಿರಿಂದ ಎಕ್ಸಿಟ್ ಆದಾಗ ಮತ್ತೆ ಅದರ್ ಪೋರ್ಷನ್ ಆಫ್ ಸ್ಟ್ಯಾಚ್ಯೂಸ್ ಕೂಡ ಇದೆ. ಲೈಕ್ 2 ಪೋರ್ಷನ್ಸ್ ಇದೆ. ರೈಟ್ ಸೈಡಲ್ಲಿ ಒಂದು, ಲೆಫ್ಟ್ ಸೈಡಲ್ಲಿ ಒಂದು, ಮಧ್ಯದಲ್ಲಿ ಜ್ಞಾನ ಮಂದಿರು. ಸೊ ಆವಾಗಲೇ ನೀವು ನೋಡಿದ್ದು ರೈಟ್ ಸೈಡ್ ಆಫ್ ಪೋರ್ಷನ್ನು. ಈಗ ಮತ್ತೆ ಲೆಫ್ಟ್ ಸೈಡ್ ತೋರಿಸ್ತಾ ಇದ್ವಿ ನೋಡಿ. ಇಲ್ಲಿ ಅಕ್ಕ ಮಹಾದೇವಿ ಅವ್ರದ್ದು ಕೂಡ ಸ್ಟ್ಯಾಚ್ಯೂ ಇದೆ. ನೋಡ್ಕೊಂಡು ಬನ್ನಿ. ಹೀಗೆ ಎಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಇದೆ. ಇದಾಗಿತ್ತು ನಮ್ಮ ಕೂಡಲ ಸಂಗಮೇಶ್ವರ ದೇವಸ್ಥಾನದ ಜರ್ನಿ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ನನ್ನ ಮಗಳು ಜವಳ ಕೂಡ ತುಂಬ ಚೆನ್ನಾಗಿ ನೆರವೇರಿತು. ನಿಮ್ಮ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಸದಾ ನನ್ನ ಮಗಳ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸ್ ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದಕ್ಕೆ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. Thank you so much for watching. Work is worship.
ಶಿವಾಯ.